ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋಣ ಅಂತ ಅನಿಸಿ ಮಾಡಿದ ಕಾರಣ ಇವತ್ತು ನೋಡಿ 2 ಮೊಮೆಂಟವನ್ನು ನಾನು ತಗೊಳ್ಳುವ ಹಾಗೆ ಆಯಿತು. ಇದು ನೋಡಿ ಮೇಲ್ಗಡೆ ಇನ್ನೊಂದು ಗೆಲ್ಲಲ್ಲಿ ಅದು ನಿಮಗೆ ಕಾಣ್ತಿರ್ಬೋದು, ಎಲ್ಲ ಹಣ್ಣಾಗಿ ಇವಾಗ ಕೆಳಗೆ ಬೀಳ್ತಾ ಉಂಟು. ಇನ್ನಿದನ್ನು ಕೆಳಗಿಡ್ತೇನೆ. ಸಲ ನಾವು ಚಪ್ಪರ ಹಾಕಲಿಲ್ಲ ಇದಕ್ಕೆ, ಯಾಕೆಂದರೆ ಚಪ್ಪರ ಕಳೆದ ಸರಿ ಹಾಕಿ ಕೂಡ ತೊಂಡೆಕಾಯಿಯೇ ಆಗಿರಲಿಲ್ಲ. ಹಾಗಾಗಿ ಈ ಸಲ ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ಮೊಮೆಂಟು ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತದೆ. ಕೆಲವರು ಏನೆಲ್ಲ ಅಂದ್ಕೊಂಡಿರಬಹುದು ನನ್ನ ಬಗ್ಗೆ, ಅವಳಿಗೇನು ಕೆಲಸ ಇಲ್ಲ ಮನೆಯಲ್ಲಿ, ಹಾಗಾಗಿ ವಿಡಿಯೋ ಮಾಡಿ ಅದನ್ನೆಲ್ಲ ಹಾಕ್ತಾ. ಯಾಕಂದರೆ 1 ತಿಂಗಳಿತ್ತು ನಾನು 30 ಥರದ ಒಂದು ಚಟ್ನಿ ರೆಸಿಪಿಯನ್ನು ಹಾಕಬೇಕು ಅಂತೇಳಿ ಒಂದು ಚಾಲೆಂಜ್ ನಂದು. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 9:30 ಆಗ್ತಾ ಬಂತು. ಜನವರು ಮಾರ್ಕೆಟ್ಗೆ ಹೋಗಿ ಬಂದರು. ಸಿಗಡಿ ಮೀನು ಹಾಗೂ ಕೊಡ್ಡೈ ಮೀನನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗೆ ಸಿಗಡಿ ಮೀನು ನೋಡುವಾಗ ಯಾವಾಗಲೂ ಕುಂಬಳಕಾಯಿ ಎದ್ದೇ ನೆನಪಾಗೋದು. ಮನೆಯಲ್ಲಿ ಕುಂಬಳಕಾಯಿ ಕೂಡ ತೆಗೆದದ್ದಿದೆ, ಅದನ್ನು ಇವಾಗ ಹಾಕಿ ಒಂದು ಸಾರು ಮಾಡೋಣ ಅಂತೇಳಿ. ಶಾರ್ಟ್ ವೀಡಿಯೋದಲ್ಲಿ ಇದರ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೆ. ಇವತ್ತು ನಾನು ಲಾಂಗ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಇದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಬನ್ನಿ, ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ಮೊದಲಿಗೆ ರೆಡಿ ಮಾಡ್ತೇನೆ, ಮತ್ತು ಜಾನವರು ಮೀನನ್ನು ಕ್ಲೀನ್ ಮಾಡಿ ಕೊಡ್ತಾರೆ. ಹಾಗೆ ಇವತ್ತಿನ ಈ ರೂಟೀನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನನ್ನ ಈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವಾಗ ಒಂದು ತೆಂಗಿನಕಾಯನ್ನು ಸುಳಿದು ತೆಂಗಿನಕಾಯನ್ನು ತುರಿಬೇಕು. ಇವಾಗ ನೋಡಿ ತೆಂಗಿನಕಾಯನ್ನು ಸುಳಿದಾಯಿತು. ಇವಾಗ ಇದನ್ನು ಬೇಗನೆ ತುರಿದು ಮಸಾಲೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಸಿಗಡಿ ಮೀನು ಹಾಗೂ ಕುಂಬಳಕಾಯಿ ಹಾಕಿ ಸಾರು ಮಾಡಲಿಕ್ಕೆ ಇಲ್ಲಿ 10 ಒಣಮೆಣಸು ತೊಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಅರ್ಧ ಟೀ ಸ್ಪೂನ್ ಅರಸಿನ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 4 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಹುಣಸೆ ಹಣ್ಣು, 1 ನೀರುಳ್ಳಿ ಹಾಗೂ 1 ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಇದನ್ನು ನೈಸಾಗಿ ಗ್ರೈಂಡ್ ಆಗಬೇಕು. ನೋಡಿ, ಸಿಗಡಿ ಮೀನು ದೊಡ್ಡದಾಗಿದೆ. ಜಾನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಮೀನು ಕ್ಲೀನ್ ಮಾಡಿ ಕೊಡುವ ಕೆಲಸ ಎಲ್ಲ ಜಾನಿಗೆ ಹೆಚ್ಚಾಗಿ, ನಾನು ಅಪರೂಪಕ್ಕೊಮ್ಮೆ ಮಾಡೋದು. ನೋಡಿ, ಕುಂಬಳಕಾಯಿ ಕಳೆದ ವರ್ಷದ್ದು ನಾವು ದನದ ಕೊಟ್ಟಿಗೆಯಲ್ಲಿ ನೇತಡಿಸಿಟ್ಟಿದ್ದೆವು. ಲಾಸ್ಟ್ ಇದು ಒಂದು ಉಳಿದಿದೆ. ಇವಾಗ ಇದನ್ನೇ ಕಟ್ ಮಾಡಿ ಮಾಡೋದು. ಈ ಸಲದ್ದು ಬೇರೆಯೇ ಇದೆ, ಇದನ್ನು ಖಾಲಿ ಮಾಡುವ ಅಂಥೇಳಿ ಇದನ್ನೇ ತೆಗೆದಿದ್ದೇನೆ. ಇವಾಗ ಇದನ್ನು ಕಟ್ ಮಾಡ್ತೇನೆ. ಕುಂಬಳಕಾಯಿಯನ್ನು ಕಟ್ ಮಾಡಿ ಆಯಿತು. ಈಗ ಜಾನವರ ಕೆಲಸ ಆಗಲಿಲ್ಲ ನೋಡಿ, ಇನ್ನೂ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಸಿಗಡಿ ಮೀನನ್ನು ಕ್ಲೀನ್ ಮಾಡಿ ತಂದು ಕೊಟ್ಟರು. ಹಾಗೆಯೇ ಕೊಡ್ಡೆ ಮೀನು ಕೂಡ ತಂದಿದ್ದರು, ಇದನ್ನು ಫ್ರೈ ಮಾಡಲಿಕ್ಕೆ. ಹಾಗೆ ಇದನ್ನು ಕ್ಲೀನ್ ಮಾಡಿ ಕೂಡ ಆಯಿತು. ಈ ಕುಂಬಳಕಾಯಿ ಬೇಗನೆ ಬೇಯ್ತದೆ, ಹಾಗಾಗಿ ನಾನು ಸಿಗಡಿ ಮೀನು ಹಾಗೂ ಕುಂಬಳಕಾಯಿನ ಒಟ್ಟಿಗೆ ಬೇಯಿಸ್ಲಿಕ್ಕಿಟ್ಟು ಸ್ವಲ್ಪ ಬೆಂದ ಕೂಡಲೇ ನಾನು ಮಸಾಲವನ್ನು ಹಾಕ್ತೇನೆ. ಇಲ್ಲದಿದ್ದರೆ ಈ ಕುಂಬಳಕಾಯಿ ಸಾಫ್ಟಾಗಿ ಕಲಡಿ ಹೋಗ್ತದೆ. ಇಲ್ಲಿ ಮಸಾಲ ಕೂಡ ಇವಾಗ ಗ್ರೈಂಡ್ ಆಗ್ತಾ ಬಂತು. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ತೇನೆ. ಇವಾಗ ಮೀನನ್ನು ಕ್ಲೀನ್ ಮಾಡಿ ಕುಂಬಳಕಾಯಿಯನ್ನು ಕೂಡ ಕಟ್ ಮಾಡಿ ಎರಡನ್ನು ಕೂಡ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಮಸಾಲವನ್ನು ಕೂಡ ತೆಗೆದಾಯಿತು. ಹಾಗೆಯೇ ಒಂದು ಪಲ್ಯ ಆಗಬೇಕು. ಸ್ವಲ್ಪ ತೊಂಡೆಕಾಯಿ ಕೊಯ್ದದ್ದಿದೆ. ಇವಾಗ ಬಳ್ಳಿಯಲ್ಲಿ ಮತ್ತೆ ಸ್ವಲ್ಪ ಉಳಿದಿದ ಅಂತೇಳಿ ನೋಡಲಿಕ್ಕೆ ಹೋಗ್ತೇನೆ. ಮೊನ್ನೆ ಕೊಯ್ದದ್ದು, ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಇವತ್ತು ತೆಗೆದು ಪದಾರ್ಥ ಮಾಡೋಣ ಅಂಥೇಳಿ. ಹಾಗೆ ಇನ್ನೂ ಸ್ವಲ್ಪ ಸಿಕ್ಕಿದರೆ ಸ್ವಲ್ಪ ಜಾಸ್ತಿ ಪಲ್ಯ ಆಗ್ತದಲ್ವ, ಹಾಗಾಗಿ ಇವಾಗ ನೋಡ್ಕೊಂಡು ಬರಬೇಕು ಎಷ್ಟು ಸಿಗ್ತದೆ ಅಂತೇಳಿ.
ನೋಡಿ ಈ ಸಲ ನಾವು ಚಪ್ಪರ ಹಾಕಲಿಲ್ಲ ಇದಕ್ಕೆ, ಯಾಕೆಂದರೆ ಚಪ್ಪರ ಕಳೆದ ಸಾರಿ ಹಾಕಿ ಕೂಡ ತೊಂಡೆಕಾಯಿಯೇ ಆಗಿರಲಿಲ್ಲ. ಹಾಗಾಗಿ ಈ ಸಲ ನೋಡಿ ನೆಲದಲ್ಲಿ ಈ ಥರ ಬಿಟ್ಟಿದ್ದೇವೆ. ಹಾಗೆಯೇ ಕಳೆದ ಸಲದ ಒಂದು ಕಂಬಕ್ಕೆ ಸ್ವಲ್ಪ ಇದೆ ನೋಡಿ, ಹೀಗೆ ಬಿಟ್ಟದ್ದು. ಹಾಗೆ ಅದರಲ್ಲಿ ಸ್ವಲ್ಪ ಆಗ್ತದೆ, ನಮಗೆ ಪದಾರ್ಥಕ್ಕೆ ಸಾಕಾಗ್ತದೆ. ನೋಡಿ ಈ ಥರ ಬಿಟ್ಟಿದ್ದೇವೆ. ಇನ್ನೊಂದು ಕಡೆ ಚಪ್ಪರ ಹಾಕಿದ್ದಷ್ಟೇ ಮೊನ್ನೆ, ನೋಡಬೇಕು ಅದರಲ್ಲಿ ಇನ್ನೂ ಎಷ್ಟಾಗ್ತದೆ ಅಂತೇಳಿ. ಇವಾಗ ಇದರಲ್ಲಿದ್ದದನ್ನು ಕೊಯ್ಯೋದು. ನೋಡಿ ಇಷ್ಟು ತೊಂಡೆಕಾಯಿ ಸಿಕ್ಕಿತು, ಇಷ್ಟು ಫ್ರಿಜ್ಜಲ್ಲಿದೆ. ಹಾಗೆ ಒಂದು ಪದಾರ್ಥ ಆಗ್ತದೆ. ಇವಾಗ ನೋಡಿ ಕುಂಬಳಕಾಯಿ ಬೆಂದಿದೆ, ಜಾಸ್ತಿ ಬೇಯಿಸಿದರೆ ಮುದ್ದೆ ಆಗ್ತದೆ. ಹಾಗಾಗಿ ಇವಾಗಲೇ ನಾನು ಮಸಾಲವನ್ನು ಹಾಕ್ತೇನೆ. ಇವಾಗ ಸ್ವಲ್ಪ ತೆಳು ಮಾಡ್ತೇನೆ, ಯಾಕೆಂದರೆ ಇನ್ನು ಸ್ವಲ್ಪ ಕುಂಬಳಕಾಯಿ ಬೇಯಲಿಕ್ಕಿದೆ. ಹಾಗೆ ಅದು ಬೇಯುವಾಗ ಮಸಾಲ ದಪ್ಪವಾಗಿ ಬಿಡ್ತದೆ. ನೋಡಿ ಇವಾಗಲೇ ದಪ್ಪ ಇದೆ, ಇನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ತೇನೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪನ್ನು ಹಾಕ್ತೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೋಡಿ ಇವಾಗ ಕುಂಬಳಕಾಯಿ ಹಾಗೂ ಸೆಗಡೆ ಮೀನಿನ ಸಾರು ರೆಡಿ ಆಯಿತು. ಇನ್ನು ಇದನ್ನು ಕೆಳಗಿಡ್ತೇನೆ. ಕುಂಬಳಕಾಯಿ ಹಾಗೂ ಸೆಗಡೆ ಮೀನಿನ ಸಾರು ರೆಡಿ ಆಯಿತು. ಹಾಗೆ ಇಲ್ಲಿ ಮೀನಿದೆ, ಇದನ್ನು ಇವಾಗ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ. ನೋಡಿ ಮೀನಿಗೆ ಮಸಾಲ ಹಾಕಿ ಆಯಿತು. ಇನ್ನು ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ, ಮತ್ತು ಫ್ರೈ ಮಾಡೋದು. ಇವಾಗ ಮೀನಿಗೆ ಮಸಾಲ ಹಾಕಿ ಆಯಿತು, ಸಾರು ಕೂಡ ರೆಡಿ ಆಯಿತು. ಇನ್ನು ಬೇಗನೆ ಒಂದು ಪಲ್ಯ ಮಾಡ್ತೇನೆ. ಅಡುಗೆ ಕೆಲಸ ಆಗ್ತಾಯಿದೆ. ಹಾಗೆಯೇ ನಾನು ನಮ್ಮ ಮನೆಯಲ್ಲಿ ಆದ ಧಾರೆ ಹುಳಿಯನ್ನು ನಿಮಗೆ ತೋರಿಸ್ತೇನೆ. ತುಂಬಾ ಆಗಿದೆ, ಪ್ರತಿ ವರ್ಷ ಕೂಡ ಆಗ್ತದೆ. ಕಳೆದ ಸಾರಿ ಕೂಡ ತುಂಬಾ ಆಗಿತ್ತು, ಈ ಸಲ ಕೂಡ ತುಂಬ ಆಗಿ ಇವಾಗ ಹಣ್ಣಾಗಿದೆ. ನಾನು ಕೆಲವೊಮ್ಮೆ ಮೀನು ಸಾರು, ಕೆಲವು ತರಕಾರಿ ಎಲ್ಲ ಮಾಡುವಾಗ ಇದನ್ನೇ ಹಾಕೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ತುಂಬಾ ಜಾಸ್ತಿ ಒಟ್ಟಿಗೆ ಆದರೆ ಅದು ಏನು ಮಾಡಲಿಕ್ಕಾಗ್ತದಲ್ವ. ಹಾಗಾಗಿ ನಾನಿವಾಗ ಅದನ್ನು ನಿಮಗೆ ತೋರಿಸ್ತೇನೆ ಎಷ್ಟಾಗಿದೆ ಅಂತೇಳಿ. ನೋಡಿ ಇದು ಕೆಳಗಿನ ಗೆಲ್ಲಲ್ಲೇ ಆದ್ದು, ಕೈಗೆಟಾಗ್ತದೆ. ಇದು ಯಾವ ಥರ ಕಾಣ್ತದೆ ನೋಡಿ, ಹಳದಿ ಹಳದಿ ಆಗಿದೆ, ಎಲ್ಲ ಹಣ್ಣಾಗಿದೆ. ಕೆಲವೊಂದು ಮಾತ್ರ ಕಾಯಿಯಾಗಿದೆ ನೋಡಿ. ಇದು ನೋಡಿ ಮೇಲ್ಗಡೆ ಇನ್ನೊಂದು ಗೆಲ್ಲಲ್ಲಿ ಆದ್ದು, ನಿಮಗೆ ಕಾಣ್ತಿರ್ಬೋದು. ಎಲ್ಲ ಹಣ್ಣಾಗಿ ಇವಾಗ ಕೆಳಗೆ ಬೀಳ್ತಾ ಉಂಟು. ಎಲ್ಲ ಖಾಲಿ ಆಯಿತು ಸಾಧಾರಣ. ಇನ್ನೊಂದು ಈ ಗೆಲ್ಲಲ್ಲಿ ಒಂದು ಉಂಟು. ಅಲ್ಲೆಲ್ಲಿದೆ ಇವಾಗ ಒಂದು ಸೈಡಲ್ಲಿ ಗೆಲ್ಲಲ್ಲಿ ಫುಲ್ ಇದೆ, ಮತ್ತೊಂದು ಈ ಕೆಳಗಡೆ ಇರುವ ಗೆಲ್ಲಲ್ಲಿ ಕೂಡ ಇದೆ. ಇಲ್ಲೆಲ್ಲ ಯಾವ ಥರ ಹಣ್ಣಾಗಿದೆ ನೋಡಿ. ಇದು ಕಷಿ ಧಾರೆ ಹುಳಿ ಅಲ್ಲ, ಸ್ವಲ್ಪ ಹುಳಿ ಜಾಸ್ತಿ ಇದು. ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆಯೇ ಜ್ಯೂಸ್ ಕೂಡ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಈ ಸಲ ಜ್ಯೂಸ್ ಮಾಡಲಿಲ್ಲ, ಇನ್ನು ಮಾಡಬೇಕಷ್ಟೇ. ನೋಡಿ ಮೀನಿಗೆ ಮಸಾಲ ಹಾಕಿಟ್ಟು ಅರ್ಧ ಗಂಟೆ ಆಯಿತು. ಹಾಗೆ ಇವಾಗ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಮೀನು ಫ್ರೈ ಆಗ್ತಾ ಇದೆ.
ಇಲ್ಲಿ ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಈತ ಬಂತು ಸಿಂಪಲ್ ಆದ ಬಟಾಣಿ ಹಾಗೂ ತೊಂಡೆಕಾಯಿ ಪಲ್ಯ. ಅದಕ್ಕೆ ಇನ್ನೊಂದು ಒಗ್ಗರಣೆ ಹಾಕಿದರೆ ಈ ಪಲ್ಯ ಕೂಡ ರೆಡಿ ಆಗ್ತದೆ. ನೀರೆಲ್ಲ ಡ್ರೈ ಆಗಿದೆ. ನನ್ನದು ಅಡಿಗೆ ಕೂಡ ರೆಡಿ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಈಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು. ಮೀನು ಕೂಡ ಫ್ರೈ ಆಗ್ತಾ ಇದೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಅಲ್ಲಿ ತನಕ ಬಾಯ್. ಇವಾಗ ಮಧ್ಯಾಹ್ನ ತನಕದ ಎಲ್ಲ ಕೆಲಸ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಇವಾಗ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಾಗ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡಲಿಕ್ಕಿದೆ. ಯಾಕೆಂದರೆ ಈ ಯೂಟ್ಯೂಬ್ ಜರ್ನಿ ಅನ್ನೋದು ತುಂಬಾ ಕಷ್ಟವಾದ ಒಂದು ಜರ್ನಿ ಅಂತ ಹೇಳ್ಬೋದು. ಅದರಲ್ಲಿ ನಾವು ಮೇಲೆ ಬರಬೇಕಿದ್ರೆ ತುಂಬಾ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟಿನಿಂದ ನಾನಿವತ್ತು ತಕ್ಕ ಮಟ್ಟಿಗೆ ಬೆಳೆದಿದ್ದೇನೆ. ತುಂಬ ದೊಡ್ಡ ಯೂಟ್ಯೂಬರ್ ಏನಲ್ಲ, ಚಿಕ್ಕ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಆದರೆ ತುಂಬಾ ಖುಷಿ ಆಗ್ತಾ ಇದೆ. ಈ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ತುಂಬಾ ಕಲ್ತಿದ್ದೇನೆ. ಅದೇ ರೀತಿ ಸ್ವಲ್ಪ ಮಾತಾಡಲಿಕ್ಕೆ ಕೂಡ ಕಲ್ತಿದ್ದೇನೆ. ಮೊದಲು ನಾನು ಯಾರ ಹತ್ರ ಮಾತಾಡ್ತಾನೂ ಇರಲಿಲ್ಲ, ಎದುರುಗಡೆ ಹೋಗ್ತಾನೂ ಇರಲಿಲ್ಲ. ಸ್ವಲ್ಪ ಎದುರು ಕಡೆ ಹೋದರೆ ಅವರು ಏನು ಹೇಳ್ತಾರೆ, ಅವರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಆ ಥರ ಮನಸ್ಸಲ್ಲಿತ್ತು ನನಗೆ. ಆದರೆ ಈ ಒಂದು ಯೂಟ್ಯೂಬ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೊಂದು ಯಾಕೋ ಒಂಥರ ಸ್ವಲ್ಪ ಧೈರ್ಯ ಬಂದಿದೆ. ಒಂದು 10 ಜನರ ಎದುರಿಗೆ ಹೋಗಿ ಒಂದು ವಿಡಿಯೋ ಮಾಡುವಷ್ಟು ಧೈರ್ಯ ನನಗೆ ಬಂದಿದೆ. ಮೊದಲೆಲ್ಲ ನಾನು ಎದುರು ಹೋಗ್ತಾನೇ ಇರಲಿಲ್ಲ, ಹಿಂದ್ಕಡೆನೇ ಇರ್ತಾಯಿದ್ದೆ. ಆದರೆ ಇದು ಒಂದು ನನಗೆ ಸ್ವಲ್ಪ ನನ್ನ ಧೈರ್ಯವನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಕೆಲವರು ಏನೆಲ್ಲ ಅಂದ್ಕೊಂಡಿರಬಹುದು ನನ್ನ ಬಗ್ಗೆ, ಅವಳಿಗೇನು ಕೆಲಸ ಇಲ್ಲ ಮನೆಯಲ್ಲಿ, ಹಾಗಾಗಿ ವಿಡಿಯೋ ಮಾಡಿ ಅದನ್ನೆಲ್ಲ ಹಾಕ್ತಾ ಇರ್ತಾಳೆ ಅಂತೇಳಿ. ಆದರೆ ನನಗೆ ಕೆಲಸ ಇಲ್ಲ ಅಂತಲ್ಲ, ಕೆಲಸ ತುಂಬಾ ಇದೆ ಮನೆಯಲ್ಲಿ. ಆದರೆ ಇದು ಮಾಡಲಿಕ್ಕೆ ಕಾರಣ ಕೂಡ ಎಲ್ಲರಿಗೂ ಗೊತ್ತು. ಕೊರೋನಾ ಟೈಮಲ್ಲಂತೂ ಎಲ್ಲಿಗೆ ಹೋಗಲಿಕ್ಕಿರಲಿಲ್ಲ, ಏನು ಫಂಕ್ಷನ್ ಇರಲಿಲ್ಲ, ಮನೆಯಲ್ಲೇನು ಕೆಲಸನೂ ಇರ್ತಿರಲಿಲ್ಲ. ಮನೇಲಿ ಎಲ್ಲರೂ ಮನೆಯಲ್ಲಿರುವಾಗ ಎಲ್ಲರೂ ಒಟ್ಟೊಟ್ಟಿಗೆ ಎಲ್ಲ ಸೇರಿ ಕೆಲಸ ಮಾಡುವಾಗ ಎಲ್ಲ ಕೆಲಸ ಬೇಗನೆ ಆಗ್ತಿತ್ತು. ಮತ್ತು ಉಳಿದ ಟೈಮಲ್ಲಿ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡು ನನ್ನ ಚಿಕ್ಕ ಮಗಳಂದರೆ ಮನ್ವಿತಾಳ ಒಂದು ಹಠದಿಂದ ಕೊರೋನಾ ಟೈಮಲ್ಲಿ ನಾನು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು. ಅವಾಗಂತೂ ಸ್ಟಾರ್ಟ್ ಮಾಡಿದ್ದು ತುಂಬಾ ಕಷ್ಟದಲ್ಲಿ, ಇಂಟರ್ನೆಟ್ ಸರಿಯಾಗಿರಲಿಲ್ಲ. ಹಾಗೆಯೇ ಒಂದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ಟೈಮ್ ಕೂಡ ತೊಗೊಳ್ತಿತ್ತು. ಹಾಗೆ ಮಧ್ಯದಲ್ಲಿ ನಾನು ಬಿಟ್ಟುಬಿಟ್ಟೆ. ಒಂದು 6-7 ತಿಂಗಳು ನಾನು ಯೂಟ್ಯೂಬ್ ವಿಡಿಯೋ ಮಾಡೋದನ್ನೇ ಬಿಟ್ಟುಬಿಟ್ಟೆ. ಮತ್ತು ಕ್ರಮೇಣ 1 ವರ್ಷ ಆದಮೇಲೆ ಮತ್ತೆ ನಮಗೆ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಸಿಕ್ಕಿತ್ತು. ವಿಡಿಯೋನು ಮತ್ತೆ ಮಾಡೋದಂತ ಅನಿಸಿತ್ತು. ಹಾಗಾಗಿ ಅಂದಿನಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತಿನವರೆಗೆ ವೀಡಿಯೋಸನ್ನು ಮಾಡ್ತಾ ಇದ್ದೇನೆ. ನೀವು ಎಲ್ಲರೂ ನನಗೆ ತುಂಬಾ ಸಹಕಾರ ಮಾಡಿದ್ದೀರಾ, ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಹಾಗೆಯೇ ನಾನು ಕೂಡ ಕೆಲವೊಂದು ನಿಮಗೆ ಅನುಕೂಲವಾಗುವಂಥ ವಿಡಿಯೋಸನ್ನು ಮಾಡ್ತಿರ್ತೇನೆ. ಕೆಲವೊಮ್ಮೆ ನನ್ನ ಡೈಲಿ ರುಟೀನ್ ಬ್ಲಾಗನ್ನು ಮಾಡ್ತಾಯಿರ್ತೇನೆ. ಏನು ಕಂಟೆಂಟ್ ಇಲ್ಲದಾಗೆ ಏನು ಮಾಡೋದಲ್ವ, ಹಾಗೆ ನನ್ನ ರುಟೀನ್ ಬ್ಲಾಗನ್ನು ಕೂಡ ಮಾಡ್ತಾ ಇರ್ತೇನೆ. ಕೆಲವರು ನನಗೆ ಹೇಳಿದ್ದುಂಟು, ನಿಮ್ಮ ವೀಡಿಯೋಸ್ದಲ್ಲಿ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಸಿಗ್ತದೆ ಅಂತೇಳಿ. ಹಾಗೆ ಖುಷಿ ಆಗ್ತದೆ ಅವರೆಲ್ಲ ಹೇಳುವಾಗ. ಹಾಗೆಯೇ ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಎಲ್ಲರಿಗೂ ಒಂದು ಆಸೆ ಇರ್ತದೆ, ಎತ್ತರಕ್ಕೆ ಬೆಳಿಬೇಕು ಅಂತೇಳಿ. ಹಾಗೆ ನನಗೆ ಕೂಡ ಒಂದು ಆಸೆ ಇತ್ತು, ತುಂಬಾ ಎತ್ತರಕ್ಕೆ ಬೆಳಿಬೇಕು ಅಂತ. ಆದರೆ ಅದು ಇಷ್ಟು ವರ್ಷದಲ್ಲೂ ಕೂಡ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ತಕ್ಕ ಮಟ್ಟಿಗೆ ನಾನು ಬೆಳೆದಿದ್ದೇನೆ ಅಂತ ಹೇಳ್ಬೋದು. ನನ್ನ ಹಾರ್ಡ್ ವರ್ಕಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಅದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆಯೇ ಈ ಸಲ ಏನಾಯಿತು ಅಂದರೆ, ಎಲ್ಲರಿಗೂ ಗೊತ್ತಿರುವುದೇ, ನಾನು ವೀಡಿಯೋಸ್ ಎಲ್ಲ ತುಂಬಾ ಹಾಕಿದ್ದೇನೆ. ಯಾಕೆಂದರೆ ನಮ್ಮ ಚರ್ಚ್ ರಿನೋವೇಷನ್ ಕೆಲಸ ನಡೀತಾ ಇತ್ತು. ಹಾಗೆಯೇ ಈ ರಿನೋವೇಷನ್ ಕೆಲಸದ ಟೈಮಲ್ಲಿ ನಾನು ಚರ್ಚಿನ ಪ್ರತಿಯೊಂದು ವಿಡಿಯೋವನ್ನು ಕೂಡ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ. ಹಾಗಾಗಿ ನಮ್ಮ ಚರ್ಚಿಗೆ ಕೂಡ ತುಂಬ ಒಳ್ಳೆಯ ಪಬ್ಲಿಸಿಟಿ ಸಿಕ್ಕಿದೆ. ಹಾಗೆಯೇ ದೇವರ ದಯೆಯಿಂದ ನಮ್ಮ ಚರ್ಚಿನ ಕೆಲಸ ಕೂಡ ತುಂಬಾ ಒಳ್ಳೆಯದಾಗಿ ಕಂಪ್ಲೀಟಾಗಿ ಚರ್ಚ್ ಇನಾಗ್ರೇಷನ್ ಆಗಿ ಇವತ್ತಿಗೆ 1.5 ತಿಂಗಳು ಕೂಡ ಆಯಿತು. ಆದರೆ 1.5 ಆದರೂ ಕೂಡ ನನಗೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಲಿಕ್ಕೆ ಟೈಮ್ ಸಿಗಲಿಲ್ಲ. ಕೆಲವೊಂದು ಕಾರಣದಿಂದ ಟೈಮೇ ಸಾಕಾಗ್ತಿರಲಿಲ್ಲ, ಹಾಗಾಗಿ ಮಾಡಿರಲಿಲ್ಲ. ಆದರೆ ಇವತ್ತು ಒಂದು ಅದರ ಬಗ್ಗೆ ನಾನು ಹೇಳ್ತೇನೆ. ನಾನು ಯೂಟ್ಯೂಬರ್ ಅಂತೇಳಿ ಒಂದು ಗುರುತಿಸಿಕೊಂಡೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಚರ್ಚ್ ರಿನೋವೇಷನ್ ಕೆಲಸ ನಡೀತಾ ಇರುವಾಗ ಹೆಚ್ಚಿನ ವೀಡಿಯೋವನ್ನು ಶಾರ್ಟ್ ವೀಡಿಯೋದಲ್ಲಿ ಮಾಡಿ ಹಾಕಿದ್ದೇನೆ. ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನನಗೆ ಖುಷಿಯಾಯಿತು. ವೀಡಿಯೋಸ್ ಕೂಡ ಒಳ್ಳೆ ವೈರಲ್ ಕೂಡ ಆಗಿದೆ. ಹಾಗಾಗಿ ಚರ್ಚಿನವರು ನನ್ನನ್ನು ಗುರುತಿಸಿಕೊಂಡರು. ಹಾಗೆ ಚರ್ಚ್ ಇನಾಗ್ರೇಷನ್ ದಿವಸ
ಪೂಜೆ ಎಲ್ಲ ಮುಗಿದ ಮೇಲೆ ಸಭಾ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನನಗೆ ಕೂಡ ಒಂದು ಮೊಮೆಂಟನ್ನು ಕೊಟ್ಟು ಸನ್ಮಾನ ಮಾಡಿಸಲಿಕ್ಕಿತ್ತು. ಆದರೆ ನಾನು ಆ ದಿವಸ ಸ್ವಲ್ಪ ವಾಲಂಟಿಯರ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಕಾರಣ ನಾನು ಬೇರೊಂದು ಕಡೆಯಲ್ಲಿದ್ದೆ. ಹಾಗಾಗಿ ಆ ದಿವಸ ನನಗೆ ಆ ಮೊಮೆಂಟವನ್ನು ತಗೊಳ್ಳಿಕ್ಕಾಗಲಿಲ್ಲ. ಆ ಮೊಮೆಂಟು ಯಾವುದು ಅಂತೇಳಿ ನಿಮಗೆ ನಾನು ಇವಾಗ ತೋರಿಸ್ತೇನೆ ನೋಡಿ. ಇದೇ ನೋಡಿ ಆ ದಿವಸ ನನಗೆ ತೊಗೊಳ್ಲಿಕ್ಕಿದ್ದ ಮೊಮೆಂಟು. ಆದರೆ ಇದನ್ನು ನಾನು ಮತ್ತೆ ಹೋಗಿ ಕಲೆಕ್ಟ್ ಮಾಡಿದ್ದೇನೆ. ಅನೌನ್ಸ್ ಮಾಡಿದರು ಕಲೆಕ್ಟ್ ಮಾಡಲಿಕ್ಕೆ, ಹಾಗೆ ಕಲೆಕ್ಟ್ ಮಾಡಿದ್ದೇನೆ ನೋಡಿ. ಪ್ಯಾಟ್ರಿಸ್ ಅವರ ಒಂದು ಮೊಮೆಂಟು ನೋಡಿ. ನಮಗಂತೂ ಇವರು ತುಂಬ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಇದೊಂದು ಮೊಮೆಂಟು ನೋಡುವಾಗಲೇ ತುಂಬಾ ಖುಷಿ ಆಗ್ತದೆ. ಯೂಟ್ಯೂಬ್ ಜರ್ನಿಯಲ್ಲಿ ಫಸ್ಟ್ ಮೊಮೆಂಟು ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ. ನನ್ನ ವೀಡಿಯೋವನ್ನು ನೋಡಿ ವೀಡಿಯೋಸ್ ಎಲ್ಲ ವೈರಲ್ ಆದ ಕಾರಣ ನನಗೊಂದು ಈ ಒಂದು ಚಾನ್ಸ್ ಸಿಕ್ಕಿದೆ. ಹಾಗೆ ಇನಾಗ್ರೇಷನ್ ದಿನ ಕೂಡ ಒಂದು ಮೊಮೆಂಟು ಸಿಕ್ಕಿತ್ತು. ಆದರೆ ಸ್ಟೇಜಿಗೆ ಹೋಗಿ ತೊಗೊಳ್ಲಿಕ್ಕೆ ಆಗಲಿಲ್ಲ. ಒಮ್ಮೆ ಸ್ವಲ್ಪ ಬೇಸರ ಆಯಿತು ತೊಗೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ. ಆದರೆ ಪರವಾಗಿಲ್ಲ, ನನ್ನನ್ನು ಒಂದು ಗುರುತಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು. ಜನವರಿ 22ಕ್ಕೆ ಇನಾಗ್ರೇಷನ್ ಆದರೆ 25ಕ್ಕೆ ನಮ್ಮದು ಸಮುದಾಯ ದಿವಸ ಇತ್ತು. ಆ ದಿವಸ ವಿಜೃಂಭಣೆಯ ಪೂಜೆ ಹಾಗೂ ಪರಮಪ್ರಸಾದದ ಮೆರವಣಿಗೆ, ಮಧ್ಯಾಹ್ನ ಭೋಜನ ವ್ಯವಸ್ಥೆ ಅದೆಲ್ಲ ಆದಮೇಲೆ ಸಾಯಂಕಾಲ ಮತ್ತೆ ಸಭಾ ಕಾರ್ಯಕ್ರಮ ಇತ್ತು. ಹಾಗೆ ಆ ಸಭಾ ಕಾರ್ಯಕ್ರಮದಲ್ಲಿ ನನಗೆ ಮತ್ತೊಂದು ಯೂಟ್ಯೂಬರ್ ಅನ್ನುವ ಮೊಮೆಂಟು ಕೂಡ ಸಿಕ್ಕಿತ್ತು. ಹಾಗೆ 2 ಮೊಮೆಂಟವನ್ನು ನಾನು ಈ ಇನಾಗ್ರೇಷನ್ ಟೈಮಲ್ಲಿ ತಗೊಂಡೆ. ಇನ್ನೊಂದು ಮೊಮೆಂಟು ಸಿಕ್ಕಿತ್ತು. ಅದು ಯಾವುದಂದರೆ ನೋಡಿ, ಆ ದಿವಸ ಸಿಕ್ಕ ಮೊಮೆಂಟು ಇದು. ಹಾಗೆ ನನ್ನನ್ನು ಯೂಟ್ಯೂಬಲ್ಲಿ ನಾನು ತುಂಬಾ ಪಬ್ಲಿಸಿಟಿ ಮಾಡಿದ್ದೇನೆ ಅಂತೇಳಿ ಅವರು ನನ್ನನ್ನು ಗುರುತಿಸಿಕೊಂಡ್ರು. ಅದೆಲ್ಲ ಸಾಧ್ಯವಾದ್ದು ನಿಮ್ಮಿಂದ. ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ ಕಾರಣ ನನಗೆ ಒಂದು ಈ ಹಂತಕ್ಕೆ ತಲುಪುವಂತೆ ಆಯಿತು. ನನ್ನ ಲೈಫಲ್ಲಿ ನಾನು ತಗೊಂಡದ್ದು ಇದು 2 ಮೊಮೆಂಟ್ ಅಂತಲೇ ಹೇಳ್ಬೋದು. ಸ್ಟಡೀಸ್ ಮಾಡ್ತಾ ಇರುವಾಗ ಹೈಸ್ಕೂಲ್ ತನಕ ಕೆಲವೊಂದು ಸ್ಪೋರ್ಟ್ಸ್, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೆಲ್ಲ ನಾನು ಸ್ವಲ್ಪ ತಗೊಂಡಿದ್ದೇನೆ. ಆದರೆ ಆಮೇಲೆ ತಗೊಂಡದಲ್ಲಿ ಇದೆ ಅಂತ ಹೇಳ್ಬೋದು. ಮತ್ತು ಯಾಕೆಂದರೆ ನಾನು ಯಾವುದಕ್ಕೂ ಮುಂದಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಯಾಕೋ ನನಗೆ ಎದುರು ಹೋಗುವಂಥ ಒಂದು ಟ್ಯಾಲೆಂಟ್ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಹೈಸ್ಕೂಲ್ ತನಕ ಯಾಕೆಂದರೆ ಕಂಪಲ್ಸರಿಯಾಗಿ ಮಕ್ಕಳನ್ನೆಲ್ಲ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೇಳ್ತಾರಲ್ವ. ಹಾಗಾಗಿ ಮತ್ತೆ ನನ್ನ ಸ್ಟಡೀಸಲ್ಲಿ ಮುಂದಕ್ಕೆ ನಾನು ಯಾವುದಕ್ಕೂ ನಾನು ಹೋಗ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಹಿಂದಕ್ಕೆ ಉಳಿದೆ. ಮತ್ತು ಇದಕ್ಕೆಲ್ಲ ಒಂದು ಕೊರೋನಾನೇ ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಈ ಕೊರೋನಾ ಸಮಯದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋಣ ಅಂತ ಅನಿಸಿ ಮಾಡಿದ ಕಾರಣ ಇವತ್ತು ನೋಡಿ 2 ಮೊಮೆಂಟವನ್ನು ನಾನು ತಗೊಳ್ಳುವ ಹಾಗೆ ಆಯಿತು. ಇದು ನನಗೆ ನನ್ನ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಹಾಗಾಗಿ ಈ ವಿಷಯವನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇದು ಸಿಕ್ಕಿದ ಮೇಲೇ. ಆದರೆ ನಾನು ಹೇಳಿದಲ್ವ, ಸ್ವಲ್ಪ ಬ್ಯುಸಿಯಾಗಿದ್ದೆ. ಕೆಲವೊಂದು ಕಾರಣಗಳಿಂದ ನನಗೆ ವೀಡಿಯೋಸ್ ಕೂಡ ಮಾಡಲಿಕ್ಕೆ ಆಗ್ತಿರಲಿಲ್ಲ. ತುಂಬಾ ಟ್ರೈ ಮಾಡಿದೆ ವೀಡಿಯೋಸ್ ಮಾಡಿ ಡೈಲಿ ಹಾಕಬೇಕು ಅಂತ, ಆದರೆ ಸಮಯನೇ ಸಾಕಾಗ್ತಿರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಒಂದು ದಿವಸ ಸ್ವಲ್ಪ ಸಮಯ ಮಾಡಿಕೊಂಡು ವೀಡಿಯೋವನ್ನು ಮಾಡ್ತಾಯಿದ್ದೇನೆ. ಹಾಗೆ ನಿಮಗೆ ಕೂಡ ಖುಷಿಯಾಗಿರ್ಬೋದು. ಯಾಕೆಂದರೆ ಇದೆಲ್ಲ ಸಾಧ್ಯವಾದ್ದು ನಿಮ್ಮಿಂದ. ನನಗೆ ಇನ್ನೊಂದು ಕೂಡ ಆಸೆ ಇದೆ. ಹೀಗೂ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ನಾನು ಮುಂದುವರಿತಾ ಇದ್ದೇನೆ. ಸಬ್ಸ್ಕ್ರೈಬರ್ ಸ್ವಲ್ಪ ಸ್ಲೋವಾಗಿ ಗೈನ್ ಆಗ್ತಾ ಇದ್ದಾರೆ. ನನಗೊಂದು ಆಸೆ ಇದೆ, ಸಾಧ್ಯವಾದಷ್ಟು ಬೇಗನೆ ಸಬ್ಸ್ಕ್ರೈಬರ್ ಆಗಿ ನನಗೆ ಒಂದು ಸಿಲ್ವರ್ ಪ್ಲೇ ಬಟನ್ ತಗೊಳ್ಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನು ಕೂಡ ನೀವೆಲ್ಲರೂ ಪೂರೈಸ್ತೀರಾ ಅಂತ ಅಂದ್ಕೊಳ್ತೇನೆ. ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಸಾಧ್ಯವಾದಷ್ಟು ನನ್ನ ವೀಡಿಯೋಸನ್ನು ಎಲ್ಲರಿಗೂ ನೀವು ಶೇರ್ ಮಾಡಿ. ಒಂದು ಹಳ್ಳಿಯಲ್ಲಿದ್ದು ಒಂದು ಗೃಹಿಣಿಯಾಗಿ ಮನೆಯನ್ನು ನಿಭಾಯಿಸಿಕೊಂಡು ಮನೆಯೆಲ್ಲ ಜವಾಬ್ದಾರಿಯನ್ನು ತಗೊಂಡು ಜೊತೆಗೆ ಸಿಕ್ಕ ಟೈಮಲ್ಲಿ ನಾನು ಚಿಕ್ಕ ಪುಟ್ಟ ವೀಡಿಯೋಸನ್ನು ಮಾಡಿ ಹಾಕ್ತಾಯಿದ್ದೇನೆ. ಹಾಗೆ ಈ ಮೊಮೆಂಟು ವಿಷಯವನ್ನು ಇವಾಗ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡಿದ್ದೇನೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಒಂದು ಸಿಲ್ವರ್ ಬಟನ್ ಕೂಡ ಸಿಗುವಾಗೆ ನಿಮ್ಮ ಸಹಕಾರವನ್ನು ಬಯಸ್ತೇನೆ. ಆದಷ್ಟು ನನ್ನ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿತ್ತು, ಹಾಗಾಗಿ ಇವಾಗ ಈ ವಿಷಯವನ್ನು ಶೇರ್ ಮಾಡಿದ್ದೇನೆ. ಲಾಂಗ್ ವಿಡಿಯೋ ಮಾಡಲಿಕ್ಕೆ ಆಗದಿದ್ದರೂ ಶಾರ್ಟ್ ವಿಡಿಯೋವನ್ನು ಯಾವಾಗಲೂ ಹಾಕ್ತಾ ಇರ್ತೇನೆ. ರೆಸಿಪೀಸ್ ವಿಡಿಯೋ ಹಾಕ್ತೇನೆ, ಅದೇ ರೀತಿ ಕೆಲವೊಂದು ಬೇರೆ ಬೇರೆ ಥರದ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ.
ಹಾಗೆಯೇ ಇವಾಗ ನನಗೆ ಒಂದು ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇವಾಗ 1 ತಿಂಗಳಿಗೆ ಅಂದರೆ 30 ವೀಡಿಯೋಸ್ ನನಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಶಾರ್ಟ್ ವೀಡಿಯೋದಲ್ಲಿ. ಹಾಗೆ ಒಂದು ಚಟ್ನಿ ಚಾಲೆಂಜ್ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದರೆ 1 ತಿಂಗಳಿತ್ತು ನಾನು 30 ಥರದ ಒಂದು ಚಟ್ನಿ ರೆಸಿಪಿಯನ್ನು ಹಾಕಬೇಕು ಅಂತೇಳಿ ಒಂದು ಚಾಲೆಂಜ್ ನನ್ನದು. ಹಾಗಾಗಿ ಇವಾಗ 10 ದಿವಸ ಆಯಿತು. 10 ದಿವಸದ ಒಂದು ಚಾಲೆಂಜನ್ನು ಮುಗಿಸಿದ್ದೇನೆ. ವೆರೈಟಿಯಾಗಿ ಒಂದು ಚಟ್ನೀಸ್ ಮಾಡಿದ್ದೇನೆ. ನಿಮಗೆ ಈ ಚಟ್ನೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇದೇ ರೀತಿ ಒಂಥರ ಡಿಫ್ರೆಂಟಾಗಿ ನನಗೆ ಒಂದು ರೆಸಿಪೀಸನ್ನೆಲ್ಲ ಮಾಡಿ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ಒಂದು ಚಟ್ನಿ ರೆಸಿಪೀಸ್. 1 ತಿಂಗಳಿಗೆ ಅಂದರೆ ಒಂದು 30 ವೀಡಿಯೋಸ್ ಆದರೂ ಮಾಡಿ ಹಾಕಬೇಕು ಅಂತೇಳಿ ಒಂದು ಚಾಲೆಂಜ್ ಮಾಡಿದ್ದೇನೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಸ್ವಲ್ಪ ಮಟ್ಟಿಗೆ ವೈರಲ್ ಕೂಡ ಆಗ್ತಾ ಇದೆ. ಈ ಶಾರ್ಟ್ ವಿಡಿಯೋವನ್ನು ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.